ಈ ಮಲ್ಲಿಕಾರ್ಜುನ ಮುತ್ತೆ ಎಂಬ ವ್ಯಕ್ತಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಮೊನ್ನೆ ಒಂದು ವಿಡಿಯೋ ಭಾಳನೇ ವೈರಲ್ ಆಯಿತು. ಪುಟ್ಟ ಬಾಲಕಿ, ಆ ಬಾಲಕಿಯ ಜೊತೆಗೆ ಯಾವ ರೀತಿ ವರ್ತನೆ ಮಾಡಬೇಕು ಅಂತಲೇ ಗೊತ್ತಿಲ್ಲ, ಅಸಭ್ಯವಾಗಿ ವರ್ತನೆ ಮಾಡೋದು, ಕುತ್ತಿಗೆ ಇಟ್ಕೊಂಡು ಮೇಲೆತ್ತುವಂಥದ್ದು, ಜುಟ್ಟನ್ನು ಎಳೆಯೋದು, ಏನೋ ಒಂದು ರೀತಿಯಲ್ಲಿ ಈ ವಿಡಿಯೋ ನೋಡೋಗರಿಗೆ ಯಾರಿಗೂ ಕೂಡ ಇದು ಕರೆಕ್ಟಾಗಿ ಅವರು ಟಚ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾನೆ ಇಲ್ಲ. ಒಂದು ಬ್ಯಾಡ್ ಟಚ್ ಫೀಲಿಂಗ್ ಎಲ್ರಿಗೂ ಕೂಡ ಬರುತ್ತೆ. ಸೊ ಹೀಗಾಗಿ ಎಲ್ಲರೂ ಕೂಡ ಕಮೆಂಟ್ಸ್ ಆಗಿರ್ಬೋದು, ಶೇರ್ಗಳನ್ನು ಮಾಡ್ತಿರೋ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ವ್ಯಕ್ತಿ ಮಲ್ಲಿಕಾರ್ಜುನ ಮುತ್ಯ ಏನು ಬಾಬಾ ಅಂತ ಹೇಳ್ಕೊಂಡು ಇರುವಂಥ ಒಂದು ವ್ಯಕ್ತಿಯ ಮೇಲೆ ಕೇಸನ್ನು ದಾಖಲು ಮಾಡಿ ವಿಡಿಯೋ ವೈರಲ್ ಆಗಿದ್ದು, ಈಗ ಆ ವ್ಯಕ್ತಿ ಅಂದರೆ ಮಲ್ಲಿಕಾರ್ಜುನ ಮುತ್ಯ ಅವರು ತಲೆ ಮರೆಸ್ಕೊಂಡಿದ್ದಾರಂತೆ. ಉತ್ತರ ಕನ್ನಡದಲ್ಲಿ ತುಂಬಾ ಭಕ್ತರನ್ನು ಹೊಂದಿರುವಂಥ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ಮಹಲ್ ರೋಜಾ ಗ್ರಾಮದ ಒಂದು ಮಲ್ಲಿಕಾರ್ಜುನ ಮುತ್ಯ ಅವರು. ಸೊ ಈಗ ಇವರ ವಿರುದ್ಧ ಕೇಸ್ ಕೂಡ ಪ್ರಕರಣವೂ ಕೂಡ ದಾಖಲಾಗಿದೆಯಂತೆ. ಆ ಬಾಲಕಿಯೊಂದಿಗೆ ಅನುಚಿತವಾಗಿ ವರ್ತಿಸಿದ ಒಂದು ಆರೋಪದ ಮೇಲೆ ಹೀಗಾಗಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆಯಂತೆ. ವಿಡಿಯೋ ಸಹ ವೈರಲ್ ಆಗಿದೆ. ಸೊ ಏನಾಗುತ್ತೆ ನೆಕ್ಸ್ಟು, ಇವರನ್ನು ಏನಾದರೂ ಬಂಧಿಸ್ತಾರಾ, ಎಲ್ಲೋಗಿದ್ದಾರೆ, ಹೈದರಾಬಾದ್ಗೆ ತೆರಳಿ ತಲೆಮರೆಸ್ಕೊಂಡಿದ್ದಾರೆ ಅಂತ ಕೂಡ ವರದಿಯಾಗಿರುವಂಥದ್ದು. ಕರ್ನಾಟಕದ ಜೊತೆಗೆ ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲೂ ಸಹ ಅಪಾರ ಭಕ್ತರು ಮಲ್ಲಿಕಾರ್ಜುನ ಮುತ್ಯ ಅವರಿಗೆ ಇರುವಂಥದ್ದು. ಸೊ ಹೀಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಬಂಧನದ ಸಾಧ್ಯತೆ ಇದೆ ಅಂತ ಮೂಲಗಳಿಂದ ಕೂಡ ತಿಳಿದು ಬರ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಂತೂ ಜನರು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಈ ಒಂದು ವ್ಯಕ್ತಿಯ ಮೇಲೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರಂತೆ. ಶೀಘ್ರದಲ್ಲಿಯೇ ಈ ಒಂದು ಏನಿದೆ ಪ್ರಕರಣ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಉತ್ತರವೂ ಕೂಡ ಸಿಗಲಿದೆ. ಮಲ್ಲಿಕಾರ್ಜುನ ಮುತ್ಯ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ, ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ.